RCB 18 ವರ್ಷದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೋ ಕಪ್ ಗೆಲ್ಲಕ್ಕೆ ಅಷ್ಟೇ ಕಷ್ಟ DKಶಿ ಅನುಭವಿಸಿದ್ದಾರೆ ಒಂದೇ ವರ್ಷದಲ್ಲಿ ಸಿಎಂ ಆಗೋಕೆ. ಕೊನೆಗೂ ಆ ಕ್ಷಣ ಹತ್ರ ಬಂದಂಗ್ ಕಾಣಿಸ್ತಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು DKಶಿನೇ ಸಿಎಂ ಮಾಡೋದಿಕ್ಕೆ ಮನ್ಸಿಲ್ಲ ಅಂದ್ರು ಹಾ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ದೆಹಲಿಗೆ ಹೋಗಿದ್ದ ಸಿದ್ದು ರಾಹುಲ್ ಗಾಂಧಿ ಜೊತೆ 1-to-1 ಮೀಟಿಂಗ್ ಅನ್ನ ನಡೆಸಿದ್ರು. ಅಲ್ಲಿ ಆಲ್ಮೋಸ್ಟ್ ಫಿಕ್ಸ್ ಆಗಿತ್ತು ಸಿದ್ದರಾಮಯ್ಯನೇ ಕಂಟಿನ್ಯೂ ಮಾಡೋದು ಅಂತ. ಆದ್ರೆ ಮಧ್ಯದಲ್ಲಿ ಎಂಟ್ರಿ ಕೊಟ್ಟ ಸೋನಿಯಾ ಪ್ರಿಯಾಂಕಾ ಗಾಂಧಿ DKಶಿನೇ ಸಿಎಂ ಆಗ್ಬೇಕು ಅನ್ನೋ ಫೈನಲ್ ಕಾಲ್ ಅನ್ನ ಮಾಡಿದ್ದಾರೆ. ಆದ್ರೆ ಇದಕ್ಕೆಲ್ಲ ಒಪ್ಕೊಂಡಿರೋ ಸಿದ್ದರಾಮಯ್ಯ 2-3 ಕಂಡೀಷನ್ಸ್ ಕೂಡ ಇದೆ. ಒಂದು, ಯತೀಂದ್ರನೇ DCM ಆಗ್ಬೇಕು ಅಂತ. ಮಲ್ಟಿಪಲ್ DCM ಅಂದ್ರೆ ಇಂಡೈರೆಕ್ಟ್ ಆಗಿ ಸಿಎಂ ನ ಕಂಟ್ರೋಲ್ ಮಾಡ್ದಾಗೆ. ಎರಡನೇದು, ಕೂರ್ಚಿ ಬಿಡ್ತಿರೋದ್ರಿಂದ ಹೈಕಮಾಂಡ್ ಸಿದ್ದರಾಮಯ್ಯ ಒಂದಿಷ್ಟು ಟರ್ಮ್ಸ್ ಗೆ ಒಪ್ಕೊಳ್ಬೇಕಾಗುತ್ತೆ. ಅದೇನ್ ಟರ್ಮ್ಸ್ ಇರ್ತಾರೆ ಅನ್ನೋದನ್ನ ಮುಂದೆ ನೋಡ್ಬೇಕು. ಹಂಗು ಹಿಂಗು DKಶಿ ಜೂನ್ 5ಕ್ಕೆ ಕರ್ನಾಟಕದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಲೀಕ್ಸ್ ಇದೆ. ಅದ್ ಸಾಧ್ಯ ಆದ್ರೆ ಇದೆರಡು ಇಂಪಾರ್ಟೆಂಟ್ ವರ್ಷ ಆಗುತ್ತೆ ಶಿವಕುಮಾರ್ಗೆ 28ಕ್ಕೆ ಸಿಎಂ ಆಗಿ ನಿಲ್ಲೋಕೆ. ಈ 2 ವರ್ಷದಲ್ಲಿ ರಾಜ್ಯ ಅಭಿವೃದ್ಧಿ ಆದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಟೈಟ್ ಕಾಂಪಿಟೇಷನ್ ಆಗುತ್ತೆ. ಸದ್ಯಕ್ಕೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿರೋ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅಥವಾ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಾರಾ ಗೊತ್ತಿಲ್ಲ.